ನಮಸ್ಕಾರ ವೀಕ್ಷಕರೇ, MN ಸ್ಟುಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಅಂದಹಾಗೆ ಅನೇಕ ಉದ್ಯಮಿಗಳು ವೃತ್ತಿರಂಗದಲ್ಲಿ ಸಾಧನೆ ಮಾಡತಕ್ಕಂಥ ಅನೇಕ ಮಹನೀಯರನ್ನ ಪರಿಚಯ ಮಾಡುವ ಒಂದು ಪ್ರಯತ್ನ ನಮ್ಮದು. ಅಂದಹಾಗೆ ಇವತ್ತು ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿ ಇರತಕ್ಕಂತಹ ಮಾಸ್ಟರ್ ಕಲರ್ ಡಿಜಿಟಲ್ ಗ್ರಾಫಿಕ್ಸ್ ಸಂಸ್ಥೆಯ ಆಫೀಸ್ನಲ್ಲಿ ನಾವಿದ್ದೇವೆ. ಈ ಒಂದು ಪರಿಚಯವನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ, ನಮ್ಮ ಯುವಕರಿಗೆ ಮುಂದೆ ಉತ್ತೇಜನ ನೀಡಬೇಕು, ಅವರು ನಮ್ಮ ದೇಶದ ಪ್ರಗತಿಯನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಉದ್ಯಮಿಗಳ ಪರಿಚಯವನ್ನು ನಾವು ಮಾಡ್ತಾ ಇದ್ದೇವೆ. ಮುಂಡಾಡಿ ಗುತ್ತು ಜಯರಾಮ ಶೆಟ್ಟಿಯವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ಸೋಣಂದೂರು ಗ್ರಾಮದ ಮುಂಡಾಡಿ ಗುತ್ತು ಮನೆಯವರು. 1961 ಡಿಸೆಂಬರ್ ಅಲ್ಲಿ ಜನಿಸಿದ ಇವರು SDM ಕಾಲೇಜು ಉಜಿರೆಯಲ್ಲಿ BSc ಪದವಿ, VJTI ಮುಂಬಯಿಯಲ್ಲಿ BE ಮೆಕ್ಯಾನಿಕಲ್ ಪದವಿ ಪಡೆದಿದ್ದಾರೆ. ಮುಂಬೈನ ಭಾರತೀಯ ತಾಂತ್ರಿಕ ಸಂಸ್ಥೆಯಿಂದ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿ, ISO ಗುಣಮಟ್ಟ ನಿರ್ವಹಣಾ ವ್ಯವಸ್ಥೆಗಳು ಮತ್ತು ISO ಅನುಷ್ಠಾನ ಕೋರ್ಸ್ನಲ್ಲಿ ವಿಶೇಷ ಕೋರ್ಸ್ನ ಪ್ರಮಾಣ ಪತ್ರ ಪಡೆದಿದ್ದಾರೆ. ಭಾರತದಲ್ಲಿ 28 ವರ್ಷಗಳು ಮತ್ತು ವಿದೇಶದಲ್ಲಿ 15 ವರ್ಷಗಳು ಉತ್ಪಾದನೆ, ಗುಣಮಟ್ಟ, ಇಂಜಿನಿಯರಿಂಗ್ ಮತ್ತು ಕಾರ್ಖಾನೆ ನಿರ್ವಹಣೆಯಲ್ಲಿ 43 ವರ್ಷಗಳ ವೃತ್ತಿಪರ ಅನುಭವ ಪಡೆದಿದ್ದಾರೆ. ಇವರ ಉದ್ಯಮ ಅನುಭವ ಅಪಾರವಾದದು. ಉತ್ಪಾದನಾ ವ್ಯವಸ್ಥಾಪಕರಾಗಿ 1988ರಿಂದ 1993ರಲ್ಲಿ HVOCL ಮುಂಬೈಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕಾರ್ಖಾನೆ ವ್ಯವಸ್ಥಾಪಕರಾಗಿ 1993ರಿಂದ 1995ರವರೆಗೆ ಟ್ರೆಡ್ಕೋ ಆಯಿಲ್ ಇಂಡಸ್ಟ್ರೀಸ್ ಲಿಮಿಟೆಡ್, ದಾರ್ ಎಸ್ ಸಲಾಂ, ಟಾನ್ಸಾನಿಯಾದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಜನರಲ್ ಮ್ಯಾನೇಜರ್ ಆಗಿ ಝಂಜಿಬಾರ್ ಖಾದ್ಯ ತೈಲಗಳ ಲಿಮಿಟೆಡ್ ಅಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. CEO ಆಗಿ 2000ರಿಂದ 2005ರವರೆಗೆ ಟಾನ್ಸಾನಿಯಾ ಫೈರ್ ಸಂಸ್ಕರಣೆ ಮತ್ತು ಮಾರ್ಕೆಟಿಂಗ್ ಕಂಪನಿ ಲಿಮಿಟೆಡ್, CEO ಆಗಿ ಟಾನ್ಸಾನಿಯಾ ಫೈರ್ ಸಂಸ್ಕರಣೆ ಮತ್ತು ಮಾರ್ಕೆಟಿಂಗ್ ಕಂಪನಿ ಲಿಮಿಟೆಡ್ ಇದರಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಮಾಲಕರಾಗಿ ಶ್ರೀ ಮಹಾಲಕ್ಷ್ಮಿ ಆಟೋ ಗ್ಯಾಸ್ ಬಂಟ್ವಾಳ, ಹಾಗೆ ಮಾಲಕರಾಗಿ ಮಾಸ್ಟರ್ ಕಲರ್ ಡಿಜಿಟಲ್ ಗ್ರಾಫಿಕ್ಸ್ ಮಂಗಳೂರು, ಸನ್ ಗ್ರಾಫಿಕ್ ಟೆಕ್ನೋಸೈನ್ ಡಿಜಿಟಲ್ ಲಾರ್ಜ್ ಫಾರ್ಮ್ಯೂಟ್ ಡಿಜಿಟಲ್ ಪ್ರಿಂಟಿಂಗ್ ಅಂಡ್ ಸೈನೇಜ್ ಇಂಡಸ್ಟ್ರಿ ಹಾಗೂ ವಿತರಕರು ಹಾಗೂ ಪರಿವರ್ತಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 3M ಇಂಡಿಯಾ ಲಿಮಿಟೆಡ್ ಸೈನ್ ಬೋರ್ಡುಗಳ ಪೂರೈಕೆ ಮತ್ತು ಸ್ಥಾಪನೆ, ಅಂಗಡಿಯಲ್ಲಿ ಬ್ರ್ಯಾಂಡಿಂಗ್, ಗ್ರಾಫಿಕ್ ವಿನ್ಯಾಸ, ಡಿಜಿಟಲ್ ಪ್ರಿಂಟಿಂಗ್ ಸೇವೆಗಳನ್ನು ಇವರು ನೀಡುತ್ತಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಡಾಡಿ ಗುತ್ತು ಜಯರಾಮ ಶೆಟ್ಟಿಯವರು ಅಪೂರ್ವ ಸಾಧನೆಗಳನ್ನು ಮಾಡಿದ್ದಾರೆ. ಇವರು ಪೂರ್ವ ಅಧ್ಯಕ್ಷರಾಗಿ ಶ್ರೀ ಗಣೇಶೋತ್ಸವ ಸಮಿತಿ ಮತ್ತು ಜಾತ್ರೋತ್ಸವ ಸಮಿತಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ಒಡೆಯಲು, ಪಡಂಗಡಿ, ಬೆಳ್ತಂಗಡಿ ತಾಲೂಕಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಪೂರ್ವ ಅಧ್ಯಕ್ಷರು ಅಧ್ಯಕ್ಷ ಬಂಟರ ಅಲಿಯಾಸ್ ನಾಡವರ ಸಂಘ, ಬೆಳ್ತಂಗಡಿ ತಾಲೂಕು, ಮಾಜಿ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಮಂಗಳೂರು ಈಸ್ಟ್ 2023-24ನೇ ಸಾಲಿನ RI ಜಿಲ್ಲೆ 3181ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಇವರ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಪ್ಲಾಟಿನಂ ಪ್ಲಸ್ ಪ್ರಶಸ್ತಿ, ರೋಟರಿ ಇಂಟರ್ನ್ಯಾಷನಲ್ ಅಧ್ಯಕ್ಷರ ಸನ್ಮಾನ ಪ್ರಶಸ್ತಿ ಮತ್ತು ಜಿಲ್ಲಾ ಗವರ್ನರ್ಗಳ ವಿಶಿಷ್ಟ ಕ್ಲಬ್ ಸೇವಾ ಪ್ರಶಸ್ತಿ ಇವರಿಗೆ ದೊರೆತಿದೆ. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಬಂಟರ ಅಲಿಯಾಸ್ ನಾಡವರ ಮಾತೃ ಸಂಘ, ಬನ್ಸ್ ಹಾಸ್ಟೆಲ್ ಮಂಗಳೂರು, ನಿರ್ದೇಶಕರಾಗಿ ಫೆಡರೇಷನ್ ಆಫ್ ವರ್ಲ್ಡ್ ಬನ್ಸ್ ಅಸೋಸಿಯೇಷನ್ ಮಂಗಳೂರು ಇದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ನಿರ್ದೇಶಕರಾಗಿ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಗುರುವಾಯಿನಕೆರೆ, ಸದಸ್ಯರಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಸದಸ್ಯರಾಗಿ ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಧ್ಯಾಯ ಮಂಗಳೂರು ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದಹಾಗೆ ಇವತ್ತು ನಮ್ಮ ಜೊತೆ ಮಾಸ್ಟರ್ ಕಲರ್ ಡಿಜಿಟಲ್ ಗ್ರಾಫಿಕ್ಸ್ ಸಂಸ್ಥೆಯ ಮಾಲಕರಾಗಿರತಕ್ಕಂಥ ಬೆಳ್ತಂಗಡಿ ತಾಲೂಕಿನ ಮುಂಡಾಡಿ ಗುತ್ತು ಜಯರಾಮ್ ಶೆಟ್ಟಿಯವರ ಮಾಸ್ಟರ್ ಡಿಜಿಟಲ್ ಸಂಸ್ಥೆಯಲ್ಲಿ ನಾವಿದ್ದೇವೆ. ಅವರನ್ನ ಪರಿಚಯ ಮಾಡ್ತೀವಿ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ತೆ ಸರ್, ತಾವು ಈ ಒಂದು ಉದ್ಯಮಕ್ಕೆ ಬರಬೇಕಾದ್ರೆ ಮುಂಚೆ ನಿಮ್ಗೆ ಕೆಲವು ಗುರಿಗಳಿರ್ತವೆ. ಚಿಕ್ಕಂದಿನಲ್ಲೇ ನಿಮ್ಮ ಬಾಲ್ಯ ಜೀವನದಲ್ಲಿ ನಾನು ಈ ತರ ಆಗ್ಬೇಕು, ಈ ತರ ಬೆಳಿಬೇಕು ಅನ್ನೋ ಒಂದು ಆಸೆ ಇದ್ರೆ, ನಿಮ್ಮ ಬಾಲ್ಯ ಜೀವನ ಮತ್ತೆ ನಿಮ್ಮ ವಿದ್ಯಾಭ್ಯಾಸ, ಆಮೇಲೆ ನಿಮ್ಮ ವೃತ್ತಿರಂಗಕ್ಕೆ ಬಂದ ಬಗೆಯನ್ನು ಸ್ವಲ್ಪ ವಿವರಿಸಬಹುದು? ನಾನು ಮುಂಡಾಡಿ ಗುತ್ತು ಮನೆತನದಲ್ಲಿ ಹುಟ್ಟಿ ಬೆಳೆದವನು. ಸಣ್ಣದ್ರಲ್ಲಿ ತುಂಬಾ ಕಷ್ಟ, ಕೃಷಿ ಪ್ರಧಾನವಾದ ನಮ್ಮ ಈ ಒಂದು ಕರಾವಳಿಯಲ್ಲಿನ ಒಂದು ಮನೆತನ. ಕೃಷಿ ಬಿಟ್ಟರೆ ನಮ್ಗೆ ಆಗ ಏನೂ ಇರಲಿಲ್ಲ. ಹಿರಿಯರಲ್ಲಿ ಕೂಡ ಅಷ್ಟೊಂದು ಹಣ ಎಲ್ಲ ಇರಲಿಲ್ಲ, ಆದ್ರೆ ಅವರಲ್ಲಿ ಹೃದಯ ವೈಶಾಲ್ಯತೆ ಇತ್ತು. ಆದ್ರೂ ನಮ್ಮನ್ನೊಂದು ಕಳಿಸಿದ್ರು ಶಾಲೆಗೆ. ಆದ್ರೆ ಮನೆಯಲ್ಲಿ ನನ್ನ ಒಂದು ಬ್ರಿಟಿಷ್ ಗೌರ್ಮೆಂಟ್ ಮನೆಯಲ್ಲಿ ಶಾಲೆ, ಇಡೀ ಗ್ರಾಮದ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬರ್ತೀವಿ. ಅಲ್ಲಿ ನಾನು ಕೂಡ ನನ್ನ ಎಜುಕೇಶನ್ ಆಯಿತು. ಆಮೇಲೆ ನಾನು ಅದು ಶಾಲೆ ಮತ್ತೆ ಪಣಕಜೆಗೆ ಶಿಫ್ಟ್ ಆಯಿತು, ಸೋಣಂದೂರು ಗ್ರಾಮದ್ದು 72ರಲ್ಲಿ. ಮತ್ತೆ ಅಲ್ಲಿ ಇಂಗ್ಲಿಷ್ ಮಾಸ್ಟರ್ ಇದ್ದಲ್ಲ ಅಂದ್ರೆ ಕೊಯ್ಟು ಶಾಲೆಗೆ ಹೋದೆ ನಾನು. ಅಲ್ಲಿ 5, 6, 7 3 ತರಗತಿ ಅಲ್ಲಿ ಕಲಿಯುವಾಗಲೇ ನಾನು ಅಲ್ಲಿ SPL ಆಗಿದ್ದೆ. ಮತ್ತೆ ಪುಂಜಲ್ಗಟ್ಟೆ ಹೈಸ್ಕೂಲಿಗೆ ಹೋದೆ. ಅಲ್ಲಿಂದ ನಮಗೆ ಒಂದು 5 ಕಿಲೋಮೀಟರ್ ಅಲ್ಲಿಂದ ನಡಿಬೇಕು ನಾವು. ಭಾರಿ ಕಷ್ಟದ ಆಗ, ಬಸ್ ಎಲ್ಲ ಇರಲಿಲ್ಲ ಅಷ್ಟೊಂದು. ನನ್ನ ಕಷ್ಟ ನೋಡಿ ತಂದೆ ನನಗೊಂದು ಸೈಕಲ್ ತೆಗೆದು ಕೊಟ್ಟರು. ಸೈಕಲಲ್ಲಿ ಹೋಗ್ತಿದ್ದೆ ನಾನು, ಹೈಸ್ಕೂಲ್ ಮುಟ್ಟಿದೆ.
ಹೈಸ್ಕೂಲ್ ನಾನು ಕೂಡ ಒಂದು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಹಾಗೆ ನಾನು ಉಜಿರೆ ಕಾಲೇಜಿಗೆ ಹೋದೆ. ನಾನು 8th ಇರುವಾಗ ನನ್ನ ತಂದೆ ಸಡನ್ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರಿ ಹೋದ್ರು. ಚಿಕ್ಕಮಗಳೂರು ಅದೊಂದು ಉದ್ಯೋಗ ಇತ್ತು. ಆಗ ಅಲ್ಲಿ ಒಂದು ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ, ಒಂದು ಹಾರ್ಟ್ ಅಟ್ಯಾಕ್ ಏನು ಮದ್ದು ಅಂತ ಹೇಳಿ. ಹಾಗೆ ನಮ್ಮ ಎದುರೇ ಒಂದು ಹೋದ, ಅದೊಂದು ನಮಗೆ ಒಂದು ಚಾಲೆಂಜ್ ಆಯ್ತು ಲೈಫಲ್ಲಿ. ಹಾಗೆ ನಾನು ಉಜಿರೆಯಲ್ಲಿ ನಾನು 5 ವರ್ಷ BSc ಮಾಡಿದೆ, PCM ಅಲ್ಲಿ. PUC ಅಲ್ಲಿ ನನಗೊಂದು ಇಂಜಿನಿಯರಿಂಗ್ ಮೆಡಿಕಲ್ ಕಲಿಬೇಕಂತ ಬಹಳ ಒಂದು ಆಸೆ. ಆದರೆ ಅದು ಮನೆಯ ಒಂದು ಹಣಕಾಸಿನ ಕೊರತೆ ಇರಬಹುದು, ಮತ್ತೆ ಬೇರೆ ಅಂದ್ರೆ ಕೃಷಿ ಅಂದ್ರೆ ಬೇರೆ ಯಾವುದು ಒಂದು ನಮ್ಗೆ ಅಷ್ಟೊಂದು ಇನ್ಕಮ್ ಇಲ್ಲ. ಮತ್ತೆ ಒಂದು NIT ಗೆ ಒಂದು ಕಾಲೇಜ್ ಇತ್ತು ಇಲ್ಲಿ, ಬೇರೆ ಯಾವುದೇ ಕಾಲೇಜ್ ನಮ್ಮ 77 ಅಲ್ಲಿ ಇರಲಿಲ್ಲ. ಹಾಗೆ ನಾನು BSc ಕಂಟಿನ್ಯೂ ಮಾಡಿದೆ. ಕಂಪ್ಲೀಟ್ ಆದ ಕೂಡಲೇ ನನಗೆ ನಮ್ಮ ಕಲ್ಲಾಡಿ ವಿಠಲ್ ಶೆಟ್ಟಿ ಇದ್ದು, ಅವ್ರು ಹೇಳಿದ್ರು ನೀನು ಬಾಂಬೆಗೆ ಹೋಗು, ನಿನ್ಗೆ ಒಂದು ಲೈಫ್ ಆಗ್ತದೆ ಅಂತ ಹೇಳಿದ್ರು. ಅದೊಂದು ವೇದವಾಕ್ಯ ನನಗೆ. ನಾನು ಬಾಂಬೆಗೆ ಒಂದು ಹಿಂದೂಸ್ತಾನಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಬ್ ಟ್ರೈ ಮಾಡುವಾಗ ಹಿಂದೂಸ್ತಾನ್ ವೆಜಿಟೇಬಲ್ ಆಯಿಲ್ಸ್ ಕಾರ್ಪೊರೇಷನ್ ಅಲ್ಲಿ ಕೆಮಿಸ್ಟ್ ಆಗಿ ಸಿಲೆಕ್ಟ್ ಆದೆ. ನಾನು ಒಂದು ಗ್ಲಾಸ್ಕೋಗೆ ಆದೆ, ಅದು ನಾನು ಹಿಂದೂಸ್ತಾನ್ ಆಯಿಲ್ ಸೆಲೆಕ್ಟ್ ಮಾಡಿದೆ. ಮತ್ತೆ ಅಲ್ಲಿ ನಾನು 1 ವರ್ಷ ಇರುವಾಗ ನಾನು ಒಂದು ಇಂಜಿನಿಯರಿಂಗ್ ಈವ್ನಿಂಗ್ ಕಾಲೇಜಲ್ಲಿ VJTI ಅಲ್ಲಿ 3 ವರ್ಷದಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ನಾನು PCM ಅಲ್ಲಿ ಮಾಧ್ಯಮದಲ್ಲಿ ಮಾಡಿರುವುದರಿಂದ BSc ನನಗೆ ಯೂನಿವರ್ಸಿಟಿ ಆಫ್ ಬಾಂಬೆ ಕೆಲವು ಎಕ್ಸೆಂಪ್ಷನ್ ಕೊಟ್ಟಿತ್ತು. ಹಾಗೆ ನಾನು ಇಂಜಿನಿಯರಿಂಗ್ ಅನ್ನು 86ರಲ್ಲಿ ಮುಗಿಸಿದೆ. ಮುಗಿಸಿದ ಕೂಡಲೇ ನನಗೆ ಪ್ಲಾಂಟ್ ಅಲ್ಲಿ ಪ್ರಮೋಷನ್ ಆಯಿತು, ಪ್ಲಾಂಟ್ ಇಂಜಿನಿಯರ್ ಆದೆ. ಮತ್ತೆ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ 10 ವರ್ಷ ಕೆಲಸ ಮಾಡಿದೆ. ನನಗೊಂದು ಇಂಟರ್ವ್ಯೂ ಫೇಸ್ ಮಾಡಿದೆ ನಾನು, ದುಬೈ ರಿಫೈನರಿ ಇತ್ತು. ಅದ್ರಲ್ಲಿ ನಾನು ಕೆಲವೊಂದು ಜನರು ಇದ್ರು ಅಲ್ಲಿ, ಬಹಳಷ್ಟು ಜನ ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್, PhD ಅವರು. ಆದ್ರೆ ನಾನು ಅದರಲ್ಲಿ ಸಿಲೆಕ್ಟ್ ಆದೆ. ಅದು ನನ್ನ ಲೈಫ್ ಚೇಂಜ್. ಅಂದ್ರೆ ನನಗೆ ತುಂಬಾ ಸಿಸ್ಟರ್ಸ್ ಜಾಸ್ತಿ ಮನೆಯಲ್ಲಿ, ನಾವು 9-10 ಮಕ್ಕಳು ನಾವು. ಹಾಗಾಗಿ ಮನೆಯ ಪರಿಸ್ಥಿತಿ ಕೂಡ ಅಷ್ಟೊಂದು ಇರಲಿಲ್ಲ. ಇದೆಲ್ಲ ನಮಗೆ ದೇವರ ಒಂದು ಅನುಗ್ರಹ ಅಂತ ಹೇಳ್ಬೋದು. ಹಾಗೆ ದುಬೈ ರಿಫೈನರಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ ನಾನು 5 ವರ್ಷದಲ್ಲಿ. ನನ್ನ ಕೆಲಸ ಕಂಡ ಬ್ರಿಟಿಷ್ ನನ್ನನ್ನು ಸೌತ್ ಆಫ್ರಿಕಾ ಕರ್ಕೊಂಡು ಹೋದ್ರು. ಅವರ ಒಂದು ICP ಗ್ರೂಪ್ ಇತ್ತು. ಅಲ್ಲಿ ನಾನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ರಿಪೋರ್ಟಿಂಗ್ ಟು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೆ. ಅಲ್ಲಿ 7 ವರ್ಷ ಕೆಲಸ ಮಾಡಿದೆ ನಾನು. ನಂತರ ನಾನು ಫಿಸಿಕಲ್ ಡಿಸ್ಮೆಟ್ನವರು ನನ್ನ ಕರೆದ್ರು ಜರ್ಮನಿಗೆ. ಅಲ್ಲಿ 2 ವರ್ಷ ಪ್ಲಾಂಟ್ ಡಿಸೈನಿಂಗ್ ಮತ್ತೆ ಇದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾನು 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ನಂತರ ನಾನು ಇಲ್ಲಿ ಒಂದು ನಮ್ಮ ದಾರೆಸಲಾಂ ಅಲ್ಲಿ ಒಂದು ಬಕ್ರೆಸ್ ಫ್ರೂಟ್ಸ್ ಇತ್ತು, ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಮತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಒಂದು 2 ವರ್ಷ ಕಾಂಟ್ರಾಕ್ಟ್ ಜಾಬ್ ಮಾಡಿದೆ, 2 ವರ್ಷ. ಮತ್ತೆ ಅಲ್ಗುರೇರ್ ದುಬೈ ಅವರದೊಂದು ಪ್ಲಾಂಟ್ ಇತ್ತು ನಮ್ಮ ಜಾನ್ಸಿಬರ್ ಅಲ್ಲಿ. ಅಲ್ಲಿ ಒಂದು 2 ವರ್ಷ ನಾನು ಕೆಲಸ ಮಾಡಿ, ನನ್ನ ಬ್ರದರ್ಗಳು ಇದ್ರು ಯರಮಲ್ ಜೇಕರ್ ಶೆಟ್, ಅವರು ಸಡನ್ ಒಂದು ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರಿದ್ರು. ಹಾಗೆ ಊರಲ್ಲಿ ನನ್ನ ಇನ್ಲಾಸ್ ಪೈಕಿ ಕೂಡ ಯಾರು ಇರ್ಲಿಲ್ಲ. ಮತ್ತೆ ನಮ್ಮ ಮನೆಯಲ್ಲಿ ಕೂಡ ತಾಯಿ ಇದೆ, ಓಲ್ಡ್ ಏಜ್. ಮತ್ತೆ ಇದನ್ನೆಲ್ಲ ಕಂಡು ನಾನು ಊರಿಗೆ ಬಂದು ಸೆಟ್ಲ್ ಆದೆ. 2009ರಲ್ಲಿ ನನ್ನ ಈ ಮಾಸ್ಟರ್ ಕಲರ್ ಡಿಜಿಟಲ್ ಗ್ರಾಫಿಕ್ಸ್ ಏನಿದೆ ಅದನ್ನು ನಾನು ಪ್ರಾರಂಭ ಮಾಡಿದೆ. ಇಲ್ಲಿ ಕೆಲವೊಂದು ನಾನು ನೋಡುವಾಗ ಇದು ಇಂಜಿನಿಯರಿಂಗ್ ಫಾರ್ಮ್ ಮಾಡೋದು, ಪ್ರೊಡಕ್ಷನ್ ಎಲ್ಲ ಮಾಡೋದು ಬಹಳ ಕಷ್ಟ ಅಂತ ಕಂಡಿತ್ತು. ಮತ್ತೆ ನಾನು ಸೈನೇಜ್ ಇಂಡಸ್ಟ್ರಿ ಇದೊಂದು ನನ್ನ ಹವ್ಯಾಸ ಕೂಡ ಇತ್ತು ಮೊದಲೇ. ಹಾಗಾಗಿ ಇದು ನಮ್ಮ ಜನರಲ್ ನಾಲೆಜ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ನನ್ನ ಇದಕ್ಕೆ ಈ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬಹಳಷ್ಟು ಉತ್ತೇಜನ ಕೊಟ್ಟಿತ್ತು. ಅಂದ್ರೆ ನನಗೆ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬರುವುದು, ಕ್ವಾಲಿಟಿ ಪ್ರೊಸೆಸ್ ಟೆಕ್ನಾಲಜಿ ಇರ್ಬೋದು, ಇದರೆಲ್ಲ ಪರಿಗಣತ ನಾನು ಈ ಸೈನೇಜ್ ಇಂಡಸ್ಟ್ರಿಯನ್ನು ಪ್ರಿಂಟಿಂಗ್ ಇಂದ ಸ್ಟಾರ್ಟ್ ಮಾಡಿದವ. ಈಗ ನಾನು ಬಹಳಷ್ಟು ಇದು ಎತ್ತರಕ್ಕೆ ಬೆಳೆದಿದೆ ನನ್ನ ಸಂಸ್ಥೆ. ನನ್ನಲ್ಲಿ 3 ಫರ್ಮ್ ಇದೆ. ಮಾಸ್ಟರ್ ಕಲರ್ ಡಿಜಿಟಲ್ ಗ್ರಾಫಿಕ್ಸ್ ಇದೆ, ಸನ್ ಗ್ರಾಫಿಕ್ಸ್ ಇದೆ, ಟೆಕ್ನೋಸೈನ್ ಡಿಜಿಟಲ್ ಇದೆ. ಇದೆಲ್ಲ ನನ್ನ ಒಂದು ಹಾರ್ಡ್ ವರ್ಕ್ ಅಂತ ಹೇಳ್ಬೋದು, ಶಿಸ್ತಿನ ಜೀವನ. ಮತ್ತೆ ಒಂದು ಪ್ರತಿಯೊಬ್ಬರು ಜೀವನದಲ್ಲಿ ಕನಸು ನಮ್ಗೆ ಒಂದು ಸ್ಫೂರ್ತಿ ಅಂತೆ. ಯಾವುದಕ್ಕೆ ಅಂದ್ರೆ ಒಂದು ಜೀವನದಲ್ಲಿ ಸ್ಫೂರ್ತಿ ಆದ್ರೆ ಒಂದು ನಂಬಿಕೆ ಎಂಬುದು ಕೆಲಸಕ್ಕೆ ಸ್ಫೂರ್ತಿ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಬಹಳಷ್ಟು ಜನ ಕೆಲಸಕ್ಕಿದ್ದಾರೆ. ಅಲ್ಲದೆ ನನ್ನಲ್ಲಿ ಕೆಲವೊಂದು ಟೆಂಡರ್ ಕಾಂಟ್ರಾಕ್ಟ್ಸ್ ಕೂಡ ಇದೆ. ಪ್ರಿಂಟಿಂಗ್ ನಲ್ಲಿ ಎಲ್ಲಾ ತರಹದ ಪ್ರಿಂಟಿಂಗ್ ಇದೆ. ನನ್ನ ಸೈನೇಜ್ ಇಂಡಸ್ಟ್ರಿ ಮಾಸ್ಟರ್ ಅಂದ್ರೆ ಲಾರ್ಜ್ ಫಾರ್ಮ್ಯಾಟ್ ಪ್ರಿಂಟಿಂಗ್ ಅಂಡ್ ಸೈನೇಜ್ ಇಂಡಸ್ಟ್ರಿ. ಅಂದ್ರೆ ಇದರಲ್ಲಿ ನಮ್ಮ ಡಿಜಿಟಲ್ ಪ್ರಿಂಟಿಂಗ್ ಇರಬಹುದು, UV ಪ್ರಿಂಟ್ ಇರಬಹುದು, ಈಕೋಸೋಲೆಂಟ್ ಪ್ರಿಂಟ್ ಇರಬಹುದು, ಮತ್ತೆ ಡಿಜಿಟಲ್ ಪ್ರಿಂಟ್ ಅಂದ್ರೆ ಆಫ್ಸೆಟ್ ಪ್ರಿಂಟ್ ಇರಬಹುದು. ಎಲ್ಲವೂ ನಾವು ಆನ್ಲೈನ್ ನಲ್ಲಿ ಮಾಡಿಕೊಡ್ತೇವೆ ಕಸ್ಟಮರಿಗೆ ಇಮಿಡಿಯೇಟ್. ನಾವಂದ್ರೆ ಹೆಚ್ಚಿನ ಕಸ್ಟಮರ್ ನೀವು ನೋಡಿರ್ಬಹುದು. ನಾನು 3M ಇಂಡಿಯಾ ಲಿಮಿಟೆಡ್ ನ ಅಥರೈಸ್ಡ್ ಕನ್ವರ್ಟರ್, ಅಂದ್ರೆ ಒಂದು ರೀಜನಲ್ ಕನ್ವರ್ಟರ್. ನಾವು ವಾರಂಟಿ ಗ್ಯಾರಂಟಿ ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದೇನೆ. ಆನ್ಲೈನ್ ಅಂದ್ರೆ ನಿಮ್ಗೆ ಗೊತ್ತಿರುವ 5 ವರ್ಷ ಫೇಶಿಯಲ್ ವಾರಂಟಿ, ಕೆಲವು ಬ್ಯಾಂಕ್ಸ್ ಇರ್ಬೋದು, ಕೆಲವು ಪಬ್ಲಿಕ್ ಸೆಕ್ಟರ್ ಯೂನಿಟೀಸ್ ಇರ್ಬೋದು, ಕೆಲವು ಪ್ರೈವೇಟ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ನೀವೊಂದು LED ಸೈನೇಜಿಗಾಗಿ ಒಂದು 10 ಲಕ್ಷ ಖರ್ಚು ಮಾಡೋದಾದ್ರೆ ನಾವು ಒಂದು 5 ಲಕ್ಷದಲ್ಲಿ ಸೊಲ್ಯೂಷನ್ ಕೊಡ್ತೇವೆ 3M ಇಂಡಿಯಾದಿಂದ. ಅಂದ್ರೆ ನಮ್ಗೆ ಗ್ಯಾರಂಟಿ ವಾರಂಟಿ ಪ್ರಾಡಕ್ಟ್. 3M ಇಂಡಿಯಾ ಅಂದ್ರೆ
ವರ್ಲ್ಡ್ ವೈಡ್ ಇನ್ನೋವೇಟಿವ್ ಸೈನೇಜ್ ಇನ್ ದ ವರ್ಲ್ಡ್. ಅದರ ಚಾನಲ್ ಪಾರ್ಟ್ನರ್ 3M India ಲಿಮಿಟೆಡ್ ಇದು ನಮ್ಮ ಬಿರ್ಲಾ ಗ್ರೂಪ್ ಇಂಡಿಯಾದಲ್ಲಿ. ಅದರ ನಾವೆಲ್ಲ ಅಥರೈಸ್ಡ್, ನಾನು ಕನ್ವರ್ಟರ್. ಅಂದ್ರೆ ಆ ಪ್ರಾಡಕ್ಟ್ ಎಲ್ಲ ನನಗೆ ಸಿಗ್ತದೆ. ಕಮರ್ಷಿಯಲ್ ಗ್ರಾಫಿಕ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಸೈನೇಜ್, ನಿಮಗೆ ಕ್ಯಾಟೈ ಇಂದ ಹಿಡಿದು ನಮ್ಮ ಡಿವೈಡರ್ ಸೈನೇಜ್ ಇಂದ ಹಿಡಿದು ರಿಫ್ಲೆಕ್ಟಿವ್ ಇಂದ ಹಿಡಿದು ಇದೆಲ್ಲ ನಮ್ಮ ಬ್ರ್ಯಾಂಡ್. ಮತ್ತೆ 11 years ವಾರಂಟಿ ತನಕ ಪ್ರಾಡಕ್ಟ್ ಇದೆ ಅದರಲ್ಲೆಲ್ಲ. ಇದೆಲ್ಲ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಸೈನೇಜ್ ಅಲ್ಲಿ. ನಮ್ಮಲ್ಲಿ ಗ್ರಾಫಿಕ್ಸ್ ಡಿಸೈನಿಂಗ್ ಇದೆ, ಮತ್ತೆ ಕಂಪ್ಲೀಟ್ ಪ್ರಿಂಟಿಂಗ್ ಇದೆ, ಅಕೌಂಟ್ ಸೆಕ್ಷನ್ ಇದೆ, ನಮ್ಮ ಸೇಲ್ಸ್ ಮಾರ್ಕೆಟಿಂಗ್ ಟೀಮ್ ಇದೆ, ನನ್ನಲ್ಲಿ ಫುಲ್ ಫ್ಲೆಡ್ಜ್ಡ್ ವರ್ಕ್ಶಾಪ್ ಇದೆ ಪಡೀಲಲ್ಲಿ. ಇದು ಕೂಡ ನಮ್ಮ ಸೈನೇಜ್, ನಾವು ಲಾರ್ಜ್ ಇದು ಸ್ಕೇಲ್ ಆಫ್ ಸೈನೇಜ್ ಮಾಡುವಂತ ಒಂದು ಕೆಪಾಸಿಟಿ ಹೊಂದಿದಂತ ಸಂಸ್ಥೆ. ಈ ಸಂಸ್ಥೆ ಅಂದ್ರೆ ಇದು ದಕ್ಷಿಣ ಡಿಸ್ಟ್ರಿಕ್ಟ್ ಪ್ರಿಂಟಿಂಗ್ ಅಸೋಸಿಯೇಷನ್ ನಾನು ಅಧ್ಯಕ್ಷ ಕೂಡ. ಒಂದು 6 ವರ್ಷದಿಂದ ನಾನು ಈ ಪ್ರಿಂಟಿಂಗ್ ಅಸೋಸಿಯೇಷನ್ ನಮ್ಮ ಲಾರ್ಜ್ ಫಾರ್ಮ್ಯಾಟ್ ಇದರಲ್ಲಿ ಅಧ್ಯಕ್ಷನ ಕೆಲಸ ಮಾಡ್ತಿದ್ದೇನೆ. ಅದಲ್ಲದೆ ನನಗೆ ಸಂಘ ಸಂಸ್ಥೆ ಅಂದ್ರೆ ಬಹಳ ಆತ್ಮೀಯ. ಮತ್ತೆ ನಮ್ಮ ಈ ಬಡತನದವರು ಮತ್ತೆ ದೀನದಲಿತರಂದ್ರೆ ನಮ್ಗೆ ಭಾರಿ ಅಭಿಮಾನ. ಅಂದ್ರೆ ನಾನು ಗುತ್ತು ಮನೆತನಲ್ಲಿ ಇರುವಾಗಲೇ ಬಹಳಷ್ಟು ಜನ ಕರ್ಕೊಂಡೋಗಿ ಊಟ ಮಾಡಿಸಿದವನು. ನಮ್ಮ ಊರಿನಲ್ಲಿ ನಾನು ಬಹಳಷ್ಟು ಚಿರಪರಿತ ಹೆಚ್ಚಿನವರಿಗೆಲ್ಲ, ಈ ಮಡಂತಿಯಾರಿರ್ಲಿ, ಬೆಳ್ತಂಗಡಿ, ಗುರುವೆಂಕೆರೆ ಇರಲಿ, ನಾನು ಈ ಸಂಘ ಸಂಸ್ಥೆಯಲ್ಲಿ ಯಾವುದಂದ್ರೆ ಈ ಬಂಟರ ಸಂಘ ಬೆಳ್ತಂಗಡಿ ಇರಬಹುದು, ಇದರಲ್ಲಿ ನಾನು 22-24 2 ವರ್ಷ ನನ್ನ ಟರ್ಮಲ್ಲಿ ಅಧ್ಯಕ್ಷ ಆಗಿದ್ದೆ. ರೋಟರಿ ಸಂಸ್ಥೆಯಲ್ಲಿ 2014ರಿಂದ ಇದ್ದೆ, ಅಲ್ಲಿ ಕೂಡ 23-24ರಲ್ಲಿ ಅಧ್ಯಕ್ಷ ಆಗಿದ್ದೆ ನಾನು, ರೋಟರಿ ಮಂಗಳೂರು ಪೂರ್ವ. ಅದರಲ್ಲಿ ನನಗೆ ಪ್ರೆಸಿಡೆಂಟ್ ಸೈಟೇಷನ್, ಗವರ್ನರ್ಸ್ ಅವಾರ್ಡ್, ಮತ್ತೆ ಡಿಸ್ಟಿಂಗ್ವಿಶ್ಡ್ ಕ್ಲಬ್ ಸರ್ವಿಸ್ ಅವಾರ್ಡ್, ಪ್ಲಾಟಿನಂ ಪ್ಲಸ್ ಅವಾರ್ಡ್ ಇದೆಲ್ಲ ಸಿಕ್ಕಿದೆ. ಅದಲ್ಲದೆ ನಾನು BINI ಮೆಂಬರ್ ಅಗ್ನಿ ಚಾಪ್ಟರ್ ಮಂಗಳೂರಿದ್ದು. ಮತ್ತೆ ನಾನು ಬೇರೆ ಬೇರೆ ಸಂಸ್ಥೆಯಲ್ಲಿ ಇರ್ಬೋದು, ಲಾರ್ಜ್ ಫಾರ್ಮ್ಯಾಟ್ ಪ್ರಿಂಟಿಂಗ್ ಅಸೋಸಿಯೇಷನ್ ಇರ್ಬೋದು, ಮತ್ತೆ ನಮ್ಮ ವಿಜಯ ಕ್ರೆಡಿಟ್ ಸೊಸೈಟಿ ಬೆಳ್ತಂಗಡಿ ಇದರ ನಿರ್ದೇಶಕ ಕೂಡ. ಅದಲ್ಲದೆ ಕಾರ್ಕಳದಲ್ಲಿ ನಾವೊಂದು ಇದು ಸೊಸೈಟಿ ಮಾಡಿದ್ದು, ಸಮೃದ್ಧಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ ಅಂತೇಳಿ, ಫೌಂಡರ್ ಡೈರೆಕ್ಟರ್. 5 ವರ್ಷ ಡೈರೆಕ್ಟರ್ ಆಗಿದ್ದೆ. ಮತ್ತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ದೂರ ಆಗ್ತದೆ, ಬೇರೆ ಬೇರೆ ನಾನು ಬ್ಯುಸಿಯಾಗಿರೋದು, ಅದನ್ನು ಬಿಟ್ಟೆ. ನಾನು ಈಗಲೂ ಶೇರ್ ಹೋಲ್ಡರ್ ಆಗಿದ್ದೇನೆ ಕಾರ್ಕಳದ್ದು. ಹಾಗೆ ನಮ್ಮ ಪರಿಸರ ಮತ್ತೆ ನಮ್ಮ ಸಮಾಜ ನೋಡೋದಾದ್ರೆ ಈಗ ಬಹಳಷ್ಟು ಅವಕಾಶಗಳಿವೆ ಯೂತ್ನವರಿಗೆಲ್ಲ. ಯೂತ್ನವರು ನೋಡಿ ಬಹಳಷ್ಟು ನಾವು ಕಷ್ಟಪಡ್ಬೇಕಾಗ್ತದೆ. ಸಣ್ಣನಲ್ಲಿ ನಾವೆಲ್ಲ ದೂರ ನಡ್ಕೊಂಡು ಹೋದವರು, ಈಗೆಲ್ಲ ಫೆಸಿಲಿಟಿ ತುಂಬಾ ಇದೆ ಮಕ್ಕಳಿಗೆ. ಈ ಕಷ್ಟ ಗೊತ್ತಿಲ್ಲ ಯಾರಿಗೂ ಕೂಡ. ಮತ್ತೆ ತಂದೆ ತಾಯಿ ಅಂತ ಹೇಳುವ ಒಂದು ಭಾವನೆ ಎದುರೆಲ್ಲ ಮಾತಾಡ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಮಕ್ಕಳಿಗೆಲ್ಲ. ಇದೆಲ್ಲ ಬಹಳಷ್ಟು ನಮ್ಮ ಸಮಾಜದಲ್ಲಿ ಬರುವಂತ ಒಂದು ತೊಂದರೆಗಳನ್ನು ನಾವು ಈಗ ನೋಡ್ತಿದ್ದೇವೆ. ಅದಲ್ಲದೆ ನಾವು ನೋಡಿ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಒಂದು ಇದು ಆಸ್ತಿ ಇರಬಹುದು, ಅದನ್ನೆಲ್ಲ ಉಳಿಸಿಕೊಳ್ಳುವಂತ ಮತ್ತೊಂದು ಧಾರ್ಮಿಕ ನಮ್ಮ ಈ ಒಂದು ದೇವರಿರ್ಬೋದು, ದೇವಸ್ಥಾನಗಳಿರ್ಬೋದು, ಮತ್ತೆ ನಮ್ಮ ಯಾವುದೇ ಒಂದು ಆಚರಣೆಗಿರ್ಬೋದು, ಇದನ್ನೆಲ್ಲ ನಡೆಸಿಕೊಡುವಂತ ಒಂದು ಜವಾಬ್ದಾರಿ ನಮ್ಮ ಈ ಮುಂದಿನ ಪೀಳಿಗೆಯಲ್ಲಿದೆ. ನಮ್ಮ ಈ ಒಂದು ಸಮಾಜ ಏನಿದೆ ಅದರಲ್ಲಿ ನಾವೆಲ್ಲ ಬಹಳಷ್ಟು ಒಂದು ವಿಚಾರಧಾರಕವಾಗಿ ಆಗು ಹೋಗುಗಳನ್ನು ನೋಡಿಕೊಳ್ಳುತ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಂತ ಒಂದು ಪರಿಸ್ಥಿತಿ ಕೂಡ ನಮ್ಮಲ್ಲಿದೆ. ನಾವು ಎಲ್ಲಿ ಹೋಗುವಾಗ ಕೂಡ ಬರುವಾಗ ಕೂಡ ನಮ್ಮ ಒಂದು ಘನತೆ ಗೌರವವನ್ನು ಉಳಿಸಿಕೊಂಡು ಹೋಗುವಂತ ಒಂದು ಕೆಲಸ ಕೂಡ ನಮ್ಮಿಂದ ಎಲ್ಲರಿಂದ ಆಗಬೇಕಾಗಿದೆ ಅಂತ ಹೇಳುತ್ತಾ, ಜಯರಾಮ್ ಶೆಟ್ಟಿ ಅವರೇ, ನಿಮ್ಮ ಮಾತು ಕೇಳಬೇಕಾದ್ರೆ ನಮ್ಮ ಯುವಕರಿಗೆ ಒಂದು ಉತ್ಸಾಹ ಬರ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಅನುಭವದ ಮೆಟ್ಟಲನ್ನು ಹೇಳ್ತಾ ಒಂದು ಯಶಸ್ವಿ ಉದ್ಯಮಿ ಆಗಬೇಕಾದ್ರೆ ಏನೆಲ್ಲ ನಾವು ಅನುಭವವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ನಿಮ್ಮ ಮಾತಿನಲ್ಲಿ ಹೇಳ್ತಾ ಇದ್ರಿ. ಈ ಸಾಧನೆ ಮೆಟ್ಟಲನ್ನ ಹೇಳ್ಬೇಕಾದ್ರೆ ಹಲವಾರು ಸವಾಲುಗಳು ಇರ್ತವೆ. ಈಗ ನೀವು ಪ್ರಾರಂಭ ಮಾಡ್ಬೇಕಾದ್ರೆ ಮಾಸ್ಟರ್ ಕಲರ್ ಡಿಜಿಟಲ್ ಸಂಸ್ಥೆ ಪ್ರಾರಂಭ ಮಾಡ್ಬೇಕಾದ್ರೆ ತುಂಬಾ ಕಾಂಪಿಟೇಟರ್ಸ್ ಇರ್ತಾರೆ. ಈ ಸವಾಲುಗಳನ್ನ ಚಾಲೆಂಜಸ್ ಅನ್ನ ಹೇಗೆ ಎದುರಿಸಿದ್ರಿ? ನೋಡಿ, ನಾನು ಕಾಲೇಜಿಗೆ ಹೋಗೋಗಿರ್ಲಿ, ನಮ್ಗೊಂದು 5 ರೂಪಾಯಿ 10 ರೂಪಾಯಿ ಕೊಡುವವರಿಲ್ಲ. ಒಬ್ಬರು ಕೇಳಿದ್ರೆ ಒಂದು ಕೊಡ್ತಿರ್ಲಿಲ್ಲ. ಹಾಗನೇ ನಾನು ಒಂದು ಲೆಕ್ಕ ಹಾಕಿದೆ. ನಮ್ಮ ಒಂದು ಮೊದಲೆಲ್ಲ ಬಹಳ ಕಷ್ಟ ಮದುವೆ ಮಾಡೋದಂದ್ರೆ ಅಕ್ಕ ತಂಗಿಯರಿಗೆಲ್ಲ ಅಂತೇಳಿ. ಯಾರಲ್ಲಿ ಕೇಳಿದ್ರು ಯಾರು ಕೊಡುವಂತ ಇರ್ಲಿಲ್ಲ, ಇದ್ರು ಕೂಡ. ಆದ್ರೆ ನನ್ಗೆ ಆಗ್ಲೇ ನಾನು ಅರ್ಥ ಮಾಡಿಕೊಂಡೆ, ಕಿಸೆಯಲ್ಲಿ ನಾವು ಎಷ್ಟು ಉಂಟು ನಮ್ಮಲ್ಲಿ ಅಷ್ಟೇ ನಾವು ಮಾತಾಡ್ಬೇಕು ಅಂತ ಹೇಳಿ. ಅಂದ್ರೆ ಹಿರಿಯರು ಹೇಳ್ತಾರೆ, ಕಾಲು ಚಾಪೆ ಇದ್ದಷ್ಟಕ್ಕೆ ಚಾಚಬೇಕು ಅಂತ ಹೇಳಿ. ಅದನ್ನು ನಾನೊಂದು ಬಹಳಷ್ಟು ನೆನಪಿಸಿಕೊಂಡಿದ್ದೆ. ಹಾಗೆ ನನ್ನ ಸಾಮರ್ಥ್ಯಕ್ಕನುಸಾರವಾಗಿ ನಾನು ಬೇರೆ ಬೇರೆ ಇಂಟರ್ವ್ಯೂಗಳು ಫೇಸ್ ಮಾಡಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಕೆಲಸ ಮಾಡಿರ್ಬೋದು. ಇದೆಲ್ಲ ನನಗೆ ಪ್ಲಸ್ ಪಾಯಿಂಟ್. ಹಾಗೆಯೇ ಈಗಿನ ನಾವು ಯಂಗ್ಸ್ಟರ್ಗೆ ನೋಡೋದಾದ್ರೆ ಊರಲ್ಲೇ ಅಲ್ಲ, ನಾವು ಊರು ಬಿಟ್ಟು ಕೂಡ ಹೋದ್ರೆ ಕೂಡ ಬಹಳಷ್ಟು ನಾವು ಸಾಧನೆ ಮಾಡ್ಬೋದು.
ಬೇರೆ ಬೇರೆ ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಹೋಗುವ ಪ್ರಯತ್ನ ಕೂಡ ನಮ್ಮ ಈಗಿನ ಹುಡುಗರು ಆದಷ್ಟು ನಮ್ಮ ಹೈ ಪೊಸಿಷನ್ಗೆ ಹೋಗುವಂತ ಒಂದು ಚಾಲೆಂಜ್ ಅನ್ನು ಅವರು ಫೇಸ್ ಮಾಡಬೇಕು ಎಲ್ಲಿಯಾದ್ರೂ ಇಂಟರ್ವ್ಯೂ ಅಲ್ಲಿ. ಈಗ ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಇರ್ಬೋದು, ಫಾರಿನ್ ಕಂಟ್ರಿಯಲ್ಲಿ ಕೂಡ ಬೇರೆ ಬೇರೆ ಉದ್ಯೋಗಗಳಿವೆ. ಅದನ್ನೆಲ್ಲ ನಾವು ನಮ್ಮ ಕಟ್ಟುನಿಟ್ಟಿನ ಶಿಸ್ತಿನಿಂದ ಅದಕ್ಕೆ ತಕ್ಕ ಯಾವ್ದಾವ್ದು ನಮ್ಗೆ ಸ್ಟಡಿ ಬೇಕು. ಈಗ ನೋಡಿ IAS IPS ನಮ್ಮವರು ಆದಷ್ಟು IAS IPS ಆಗ್ಬೇಕು. ಮೊದಲೆಲ್ಲ ಕೋಚಿಂಗ್ ಎಲ್ಲ ಇರಲಿಲ್ಲ, ಈಗ ನೋಡಿ ಬೇಕಾದಷ್ಟು ಕೋಚಿಂಗ್ ಇದೆ, ಅಲ್ಲಲ್ಲಿದೆ. ಇದನ್ನು ಪ್ರಯತ್ನದಲ್ಲಿ ಮಾಡಬಹುದು. ಕಾಲ ನಮ್ಮ ಪೋಸ್ಟ್ ಗ್ರಾಜುಯೇಟ್ ಮಾಡಲಿ ಎಲ್ಲರೂ ಸುಮ್ಮನೆ ಕೂತ್ಕೊಳ್ತಾರೆ ಒಂದು ಕೆಲಸ ನೋಡಿಕೊಂಡು. ಹಾಗೆ ಅಲ್ಲ, ನಾವು ಆದಷ್ಟು ಸಮಾಜದ ಉನ್ನತ ಹುದ್ದೆಗೆ ಹೋಗುವಂತ ಒಂದು ಪ್ರಯತ್ನವನ್ನು ಪ್ರತಿಯಿಂದ ಮುಂದಿನ ಜನಾಂಗ ಮಾಡಬೇಕು ಅಂತ ನಾನೊಂದು ಶುಭ ಹಾರೈಕೆಯನ್ನು ಮಾಡ್ತಿದ್ದೇನೆ. ಜಯರಾಮ್ ಶೆಟ್ಟಿ ಅವರೇ, ನಮ್ಮ ಸಮಗ್ರ ದೇಶದ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು, ನಮ್ಮ ಯುವಕರು ಯಾವ ರೀತಿಯಲ್ಲಿ ಆ ಒಂದು ಮುನ್ನಡೆ ನೀಡಬೇಕು ಅನ್ನೋ ಒಂದು ಪ್ರೋತ್ಸಾಹದ ನುಡಿಗಳನ್ನ ಹೇಳ್ತಾ ಇದ್ರಿ. ಇನ್ನೊಂದು, ಪ್ರತಿಷ್ಠಿತ ಬಂಟರ ಸಂಘದ ಅಧ್ಯಕ್ಷರಾಗಿ ತಾವು ಸೇವೆ ನಿರ್ವಹಿಸಿದವರು, ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದು ವಿಚಾರಗಳನ್ನು? ನೋಡಿ, ಬಂಟರ ಸಂಘ ಅಂದ್ರೆ ನಮ್ಮ ಈ ಒಂದು ಸಮಾಜಕ್ಕೆ ದೊಡ್ಡ ಆಸ್ತಿ. ಬಂಟರು ಎಲ್ಲ ಸಂಘ ಸಂಸ್ಥೆ ಎಲ್ಲ ಜನಗಳನ್ನು ಒಟ್ಟಿಗೆ ಕರ್ಕೊಂಡು ಹೋದವರು, ಒಟ್ಟಿಗೆ ಅವರನ್ನೆಲ್ಲ ಸಮಾನತೆಯಿಂದ ನೋಡಿದ ಒಂದು ಸಂಸ್ಥೆ. ಅದರಲ್ಲಿ ಕೂಡ ನಮ್ಮ ಈ ಒಂದು ಈಗಿನ ಪರಿಸ್ಥಿತಿ ನೋಡಿದರೆ ಬಂಟರ ಪರಿಸ್ಥಿತಿ ತುಂಬಾ ಹಾಳಾಗಿದೆ. ಅಂದ್ರೆ ಕೆಲವು ಶ್ರೀಮಂತರಾಗಿದ್ರೆ ಎವರೇಜ್ ಲೈಫ್ ಬಂಟರು, ಮಧ್ಯಮ ವರ್ಗ, ಕೆಳಗಿನ ವರ್ಗ ತುಂಬಾ ಇದ್ದಾರೆ. ನಮ್ಮ ಬೆಳ್ತಂಗಡಿ ನೋಡೋದಾದ್ರೆ ಬಹಳಷ್ಟು ಕೂಲಿ ಲೆವೆಲ್ ಅಲ್ಲಿ ಇದ್ದಾರೆ. ರಿಕ್ಷಾ ಡ್ರೈವರ್ ಇರ್ಬೋದು, ಸಣ್ಣ ಸಣ್ಣ ಮನೆ ಕೂಡ ಸರಿ ಇಲ್ಲ, ಮತ್ತೆ ಅವರ ಚಾವಣಿ ಸರಿ ಇರುವುದಿಲ್ಲ, ನೆಲ ಕೂಡ ಎಂಥದಿಲ್ಲ. ಬಹಳಷ್ಟು ಬೇಸರ ಆಗ್ತದೆ ನೋಡುವಾಗ. ಅಂದ್ರೆ ಈ ನಮ್ಮ ಸರ್ಕಾರದ ಕೆಲವು ನಿರ್ಧಾರಗಳಿಂದ ಈ ಒಂದು ನಮ್ಮ ಏನು ರಿಸರ್ವೇಶನ್ ಇದೆ 3B ಅಲ್ಲಿ ನಾವಿದ್ದೇವೆ, 2A ಗೆ ಬರಬೇಕು ಅಂತ ನಾವು ತುಂಬಾ ಪ್ರಯತ್ನ ಮಾಡಿದ್ದೇವೆ ಬಹಳಷ್ಟು ವರ್ಷಗಳಿಂದ, ಒಂದು 50-60 ವರ್ಷ. ಅದು ಆಗ್ಲಿಲ್ಲ ಇಷ್ಟವರೆಗೂ ಕೂಡ. ಈ ಸಮಾಜದ ನಮ್ಮಲ್ಲಿ ಕೂಡ ಬಹಳಷ್ಟು ಜನಸಂಖ್ಯೆ ಕಡಿಮೆ ಇದೆ. ಈಗಿನ ಯಂಗ್ಸ್ಟರ್ ನೋಡಿ, 1-2 ಮಕ್ಕಳು. ಮೊದಲು ನಾವೆಲ್ಲ 9-10 ಮಕ್ಕಳಿದ್ದು. ಈಗದು ಜನಸಂಖ್ಯೆ ನೋಡೋದಾದ್ರೆ ಒಂದು 50 ವರ್ಷ ಆಗುವಾಗ ನಮ್ಮ ಈ ಒಂದು ಸಮಾಜದ ಜನಸಂಖ್ಯೆ ಬಹಳಷ್ಟು ಕಡಿಮೆ ಆಗಿ ಮೈನಾರಿಟಿಯಾಗಿ ಬರುವುದರಲ್ಲಿ ಏನೇ ಸಂಶಯ ಇಲ್ಲ ಅಂತ ನನ್ಗೆ ಕಾಣ್ತದೆ. ಅಂದ್ರೆ ಈ ಒಂದು ಸಮಾನತೆ ನೋಡೋದಾದ್ರೆ ಈ ಸರ್ಕಾರ ಎಲ್ಲ ಸಂಘ ಸಂಸ್ಥೆಯವರಿಗೆ ಅವರ ಒಂದು ಇನ್ಕಮ್ ನೋಡಿ, ಮಾಧ್ಯಮ ಇರ್ಲಿ, ಅವರ ಕೆಳವರ್ಗದವರಿಗಿರ್ಲಿ ಒಂದು ರಿಸರ್ವೇಶನ್ ಕೊಟ್ರೆ ನಮ್ಮ ಈ ಸಮಾಜ ಕೂಡ ಒಂದು ಒಳ್ಳೆಯದಾಗಬಹುದು ಅಂತ ನಾನು ಭಾವಿಸ್ತೇನೆ. ಜಯರಾಮ್ ಶೆಟ್ಟಿ, ನಿಮ್ಗೆ ಸಮಾಜ ಸೇವೆಯ ಒಂದು ಮನೋಭಾವ ಹೇಗೆ ಬೆಳೀತು? ನೋಡಿ, ನಾವು ಬಹಳ ಕಷ್ಟದಲ್ಲಿ ಬದುಕಿದವರು. ಕೃಷಿ ಪ್ರಧಾನವಾದ ಒಂದು ನಮ್ಮ ಸಮಾಜದಲ್ಲಿ, ನಮ್ಮ ಒಂದು ಊರಿನಿಂದ ನಾನು ಬಂದವನು. ನಾನು ಎಲಿಮೆಂಟರಿ ಶಾಲೆ ಹೋಗುವಾಗ, ಹೈಸ್ಕೂಲು, ಕಾಲೇಜು ಬಹಳಷ್ಟು ಕಷ್ಟವನ್ನು ಅನುಭವಿಸಿದವನು. ಈ ಕಷ್ಟ ಇನ್ನೂ ಬರ್ಲಿಕ್ಕೆ ಕೂಡ್ಲು ಅಂತ ಹೇಳಿ ನಾವು ಆದಷ್ಟು ಸಂಘ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡಿರ್ತೇನೆ. ಈ ಒಂದು ಸಂಸ್ಥೆಯ ಸೇವೆಯನ್ನ ಪಡ್ಕೊಳ್ಬೇಕು ಅಂತ ಆದ್ರೆ ನಮ್ಮ ಸಾರ್ವಜನಿಕರು ನಿಮ್ಮನ್ನು ಹೇಗೆ ಸಂಪರ್ಕಿಸಬಹುದು? ನೋಡಿ, ಯಾರು ಬಂದ್ರು ಕೂಡ ನಮ್ಮಲ್ಲಿ 3 ಡಿಸೈನಿಂಗ್ ಇದ್ದಾರೆ. ನಿಮ್ಗೆ ಏನಾದ್ರು ಒಂದು ಬ್ಯಾನರ್ ಬೇಕಿದ್ರೆ, ಕಾಟನ್ ಬ್ಯಾನರ್ ಇರ್ಲಿ, ಫ್ಲೆಕ್ಸ್ ಬ್ಯಾನರ್ ಇರ್ಲಿ, ವಿನೈಲ್ ಬ್ರ್ಯಾಂಡಿಂಗ್ ಇರ್ಲಿ, ಒಂದು ಶಾಪ್ ಇದ್ದು ಒಂದು ಬೋರ್ಡ್ ಬೇಕಿದ್ರೆ ಇಲ್ಲಿ ನಮ್ಮಲ್ಲಿ ಆಪ್ಷನ್ ಇದೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ಮಾಡಿಕೊಡುವಂತ ಒಂದು ಸೊಲ್ಯೂಷನ್ ನಮ್ಮಲ್ಲಿದೆ. ಈಗಿನ ಟೈಮ್ ಪರಿಸ್ಥಿತಿ ನೋಡೋದಾದ್ರೆ ನೀವು ಎಕ್ರಲಿಕ್ ಇರ್ಬೋದು, ACP ಇರ್ಬೋದು, LED ಇರ್ಬೋದು, ಇದೆಲ್ಲ ಈಗಿನ ಸೈನೇಜ್. ಇದು ಮೇಂಟೆನೆನ್ಸ್ ಕೊಡುವುದಿಲ್ಲ. ಹೆಚ್ಚಿನವರೆಲ್ಲ ನೀವು ನೋಡಿ ಈ 2-3 ದಿನ ಇದ್ದವರು ಮಾಡಿ ಕೊಡ್ತಾರೆ ನಿಮ್ಗೆ, ಮತ್ತೆ ಅದನ್ನು ಸರ್ವಿಸ್ ಕೊಡುವುದಿಲ್ಲ. ನಾವು ಹಾಗೆಲ್ಲ, ನಾವು ಎಲ್ಲರಿಗೂ ಸರ್ವಿಸ್ ಕೊಡ್ತೇವೆ. ನಮ್ಮಲ್ಲಿ ಸರ್ವಿಸ್ ಕೊಡುವಂತ ಕೆಪಾಸಿಟಿ ಇದೆ. ನಾವೊಂದು ಎಸ್ಟಾಬ್ಲಿಷ್ಡ್ ಸೈನೇಜ್ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ನಾನು ಬ್ಯಾಂಕ್ಸ್ ಇರಲಿ, ಕಂಪನೀಸ್ ಇರಲಿ, ನಮ್ಮ ಎಲ್ಲ ಒಂದು ಗ್ರಾಹಕರಿರಲಿ, ಅವರೆಲ್ಲ ಒಮ್ಮೆ ನನ್ನಲ್ಲಿ ಏನಾದ್ರು ಬೋರ್ಡ್ ಮಾಡಿಕೊಂಡ್ರೆ ನನ್ನ ತೆಗೆ ಅವ್ರು ಬರ್ತಾರೆ. ಅಂದ್ರೆ ನಾವು ಸರ್ವಿಸ್ ಕೊಡ್ತೇವೆ ಅವರಿಗೆ. ಅಂದ್ರೆ ಅವರಿಗೆ ಬಜೆಟ್ಗೆ ತಕ್ಕಂತ ಒಂದು ಸೈನೇಜ್ ಅನ್ನು ಮಾಡಿ ಅವರನ್ನು ಸಂತೋಷ ಪಡಿಸುವಂತ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಡಿಗುತ್ತು ಶ್ರೀ ಜಯರಾಮ್ ಶೆಟ್ಟಿ ಅವರೇ, ನಿಮ್ಮ ಉದ್ಯಮದ ಯಶಸ್ಸನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಬಹುಶಃ ಈ ಸಾಧನೆ ಮೆಟ್ಟಿಲುಗಳು ಬಹುಶಃ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಅಂದಹಾಗೆ MN ಸ್ಟುಡಿಯೋದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ನಿಮ್ಮಂತ ಉದ್ಯಮಿಗಳನ್ನ ಪರಿಚಯ ಮಾಡುವಂತ ನಮ್ಮ ಪ್ರಯತ್ನ ನಡೀತಾ ಇದೆ. ನಿಮ್ಗೆ ಶುಭವಾಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವೀಕ್ಷಕರೇ, ನಮಸ್ಕಾರ. ಧನ್ಯವಾದಗಳು ಮನೋಹರ್. ವೀಕ್ಷಕರೇ, MN ಸ್ಟುಡಿಯೋದ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ನಮಸ್ಕಾರ.